ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಜೀರಾ ರೈಸಲ್ಲಿ ವೆಜ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದಂತ ಮಾಡೋಣ. ರೈಸ್ ಬಂದುಬಿಟ್ಟು ಒಂದಕ್ಕೊಂದು ಅಂಟಲ್ಲ, ಆ ಥರ ಇರುತ್ತೆ ರೈಸು, ಬಿಡಿ ಬಿಡಿಯಾಗಿ. ಟೇಸ್ಟು ಸೂಪರಾಗಿರುತ್ತೆ ಫ್ರೆಂಡ್ಸ್. ಬನ್ನಿ, ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಫಸ್ಟು ನಾನು ಅಕ್ಕಿನ ಜೀರಾ ರೈಸು 1/2 kg ಚೆನ್ನಾಗಿ ತೊಳೆದು ನೆನೆಸಿಟ್ಕೊತೀನಿ ನೋಡಿ. ಎಲ್ಲ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಬಟಾಣಿ, ಆಮೇಲೆ ಈ ಕಡೆ ನಾನು ಬಿಸಿನೀರು ಇಟ್ಟಿದ್ದೀನಿ, ಬೇಗ ಆಗೋಗುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಸ್ವಲ್ಪ ಮಸಾಲ ಮಿಕ್ಸಿ ಮಾಡ್ಕೊಬೇಕು. ಬನ್ನಿ ಫ್ರೆಂಡ್ಸ್, ಮಾಡ್ಕೊಳ್ಳೋಣ ನೋಡಿ. ಕೊತ್ತಂಬರಿ ಪುದೀನ ಒಂದು ಹಿಡಿಯಷ್ಟು, ಒಂದು ಹಸಿಮೆಣಸಿನ್ಕಾಯಿ, 2 ಚಕ್ಕೆ, ಲವಂಗ 2 ಏಲಕ್ಕಿ, ಒಂದು ಬಿರಿಯಾನಿ ಎಲೆ, ಒಂದು ಹಿಡಿಯಷ್ಟು ತೆಂಗಿನಕಾಯಿ, ಇದೆಲ್ಲ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೀವು ಜಾಸ್ತಿ ಬೇಕಾದರೆ ಇದು ತೆಂಗಿನ ಹಾಲು ತೆಗ್ದು ಹಾಕ್ಕೊಬೇಕು, ಸಪ್ರೇಟಾಗಿ ಹಾಕ್ಕೊಬೋದು. ನಾನು 1/2 kg ಅಂತ ಒಂದು ಹಿಡಿಯಷ್ಟು ಈ ಮಸಾಲೆಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಟೇಸ್ಟು ಚೆನ್ನಾಗಿರುತ್ತೆ ನೋಡಿ. ಇದು ಅರ್ಧ ಕಟ್ ಮಾಡ್ಕೊಡೋಣ. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಡೋಣ ಫ್ರೆಂಡ್ಸ್ ನೋಡಿ. ಈ ಥರ ಪೇಸ್ಟ್ ಆಗಿದೆ. ಒಂದು ಬೌಲ್ಗೆ ತೆಗೆದಿಟ್ಕೊಳೋಣ. ಬನ್ನಿ ಫ್ರೆಂಡ್ಸ್, ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ಈ ಸೌಟಲ್ಲಿ ಒಂದು, ಎರಡು, ಒಂಚೂರು ಸ್ವಲ್ಪ, ಅರ್ಧ kg ಎಣ್ಣೆ ಫ್ರೆಂಡ್ಸ್. ತುಪ್ಪ ಹಾಕ್ಕೊಳ್ಳೋಣ. ಒಂದು 2 ಟೀ ಸ್ಪೂನು. ಎಣ್ಣೆ ಕಾದಿದೆ ನೋಡಿ. 2 ಬಿರಿಯಾನಿ ಎಲೆ, 5 ಏಲಕ್ಕಿ, ಲವಂಗ, ಒಂದು 3 ಚಕ್ಕೆ, ಒಂದು 2 ಹಸಿಮೆಣಸಿನ್ಕಾಯಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಎಣ್ಣೆಲೆ ಒಂದು 2 ನಿಮಿಷ. ಈರುಳ್ಳಿ ಒಂದು 2 ಉದ್ದುದ್ದಕ್ಕೆ ಕಟ್ ಮಾಡ್ಕೊಬೇಕು ಈರುಳ್ಳಿ. ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗೋಗುತ್ತೆ ಈರುಳ್ಳಿ ನೋಡಿ ಫ್ರೆಂಡ್ಸ್. ಆಗಿದೆ. ಈಗ ಒಂದು ಬಟಾಣಿ,
ಕ್ಯಾರೆಟು, ಬೀನ್ಸು. ನೀವು ಬೇಕಾದರೆ ನೌಕಲು ಎಲ್ಲ ಹಾಕ್ಕೊಬೋದು. ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಎಣ್ಣೆಲೆ. ಎಣ್ಣೆಲೆ ಸ್ವಲ್ಪ ಬೆಂದೋದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಟೀ ಸ್ಪೂನು. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಒಂದೂವರೆ ಟೀ ಸ್ಪೂನು ಅಚ್ಚದ ಖಾರದ ಪುಡಿ, ಅದೇ ಅಳತೆ ಧನಿಯಾ ಪುಡಿನೂ ಹಾಕ್ಬೇಕು ಫ್ರೆಂಡ್ಸ್. ನೋಡಿ ಹಸಿ ವಾಸನೆ ಹೋಗಿದೆ. ಈಗ ಮೊಸರು ಹಾಕೋಣ, ಅರ್ಧ ಕಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಆಗಲೇ ಹಾಕಿದ್ದೀವಿ, ಸ್ವಲ್ಪ ನೋಡಿ ಹಾಕ್ಕೊಬೇಕು ಫ್ರೆಂಡ್ಸ್, ಆಮೇಲೆ ಬೇಕಾದ್ರೆ ಹಾಕ್ಕೊಬೋದು. 1/4 ಚಮಚೆ ಅರಿಶಿನ ಪುಡಿ, ಎಣ್ಣೆ ಬಿಟ್ಕೊಳೋವರೆಗೂ ಫ್ರೈ ಮಾಡಬೇಕು ಫ್ರೆಂಡ್ಸ್. ಮಸಾಲೆ ಎಣ್ಣೆ ಸಪ್ರೇಟ್ ಹಾಕಬೇಕು. ಆಗಲೇ ನೀವು ಅಕ್ಕಿ ಹಾಕಿದ್ರಲ್ಲಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ. ಈಗ ನೋಡಿ ನೆನೆಸಿಟ್ಟ ಅಕ್ಕಿ, ನೀರು ಇರಬಾರ್ದು, ಆಗಲೇ ಫ್ರೈ ಮಾಡಬೇಕು. ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಬೇಕು ಫ್ರೆಂಡ್ಸ್. ನೋಡಿ ಈ ಥರ ಆಗಿದೆ, ಫ್ರೈ ಆಗಿದೆ ನೋಡಿ. ಈಗ ನಾನು ಅರ್ಧ kg ಈ ಬೌಲಲ್ಲೇ ನಾನು ಮೆಷರ್ಮೆಂಟ್ ಮಾಡಿಕೊಂಡೆ. ನೋಡಿ 1 ಕಪ್ಪು. ಎಲ್ಲ ಅಕ್ಕಿಗೂ ನಾವು ನಾರ್ಮಲ್ಗೆ 2 ಗ್ಲಾಸ್ ಹಾಕಬೇಕು 1 ಗ್ಲಾಸ್ಗೆ. ಅದನ್ನು ಈ ಅಕ್ಕಿಗೆ ಮಾತ್ರ 1 ಗ್ಲಾಸ್ ಹಾಕಬೇಕು ಫ್ರೆಂಡ್ಸ್. ನೋಡಿ 1 ಕಪ್ ಆಯಿತು, 1/4 ಕಪ್ ಹಾಕ್ಕೊತೀನಿ. ಬೇಕಾದರೆ ಬಿಸಿನೀರು ಪಕ್ಕದಲ್ಲೇ ಇರುತ್ತೆ, ನಾವು ಆ್ಯಡ್ ಮಾಡ್ಕೊಬೋದು. ನೋಡಿ ಈಗ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ, ಉಪ್ಪು ಕರೆಕ್ಟಾಗಿದೆ ನೋಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಇರಬೇಕು ನೀರಲ್ಲಿ, ಕಡಿಮೆ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ, ಆಗ ಕರೆಕ್ಟಾಗಿರುತ್ತೆ ನಿಮಗೆ. ನೋಡಿ ಮಿಕ್ಸ್ ಮಾಡಿ, ನಾವು ಆಗಲೇ ಮಿಕ್ಸಿ ಮಾಡಿದ್ವಲ್ಲ ಪುದೀನ ಕೊತ್ತಂಬರಿ, ಅದು ಬಂದು ಆ್ಯಡ್ ಮಾಡೋಣ. ಸ್ವಲ್ಪ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿಡೋಣ. 1 ವಿಸಿಲ್ ಸಾಕು ಫ್ರೆಂಡ್ಸ್.
ನೋಡಿ, ಒಂದು ವಿಸಲ್ ಸಾಕು. ನೀವು ಅದನ್ನು ಸ್ಟೀಮ್ ತೆಗೆದುಬಿಡ್ಬೇಕು ಫ್ರೆಂಡ್ಸ್, ಯಾಕಂದರೆ ಬಿಸಿನೀರು ಹಾಕೋದ್ರಿಂದ ಬೇಗ ಬೆಂದೋಗುತ್ತೆ. ಅಷ್ಟೊತ್ತಿಗೆ ನೋಡಿ ನಾವು ಇದು ಮಾಡ್ಕೊಳ್ಳೋಣ, ರೈತ ಮಾಡ್ಕೊಳ್ಳೋಣ. ಸೌತೆಕಾಯಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾರೆಟ್ ಎಲ್ಲ ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು, 1 ಕಪ್ ಮೊಸರು. ಬನ್ನಿ ಫ್ರೆಂಡ್ಸ್, ಆಗಿದೆಯಾ ನೋಡೋಣ. ರೈತ ಆಯಿತು. ನೋಡಿ, ಬಿಸಿನೀರಿದೆ. ನಾನು ವಿಸಿಲ್ ಬಂದಿದ ತಕ್ಷಣ ಇದು ತೆಗ್ದುಬಿಟ್ಟೆ, ಸ್ಟೀಮ್ ತೆಗ್ದುಬಿಟ್ಟೆ. ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಸ್ಮೆಲ್ ತುಂಬ ಚೆನ್ನಾಗಿದೆ. ನೋಡಿ, ಚೆನ್ನಾಗಾಗಿದೆ ಫ್ರೆಂಡ್ಸ್. ನೀರು ಬೇಕಾಗಿಲ್ಲ ಇದಕ್ಕೆ. ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ದಮ್ಗೆ ಹಾಕೋಣ. ಅಷ್ಟೊತ್ತಿಗೆ ನಾವು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋಣ ಫ್ರೆಂಡ್ಸ್. ಅಡುಗೆ ಆಗಿದ ತಕ್ಷಣ ಅಡುಗೆ ಮನೆ ಕ್ಲೀನ್ ಮಾಡಿದ್ರೆ ಬೇಗ ನಮಗೆ ಕೆಲಸ ಆಗೋಗುತ್ತೆ. ಕಿಚನು ನೀಟಾಗಿರುತ್ತೆ ಫ್ರೆಂಡ್ಸ್. ಆಯಿತು. ನಿಮಗೆ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬನ್ನಿ ಹೇಗೆ ಆಗಿದೆ ನೋಡೋಣ. ನೋಡಿ ಫ್ರೆಂಡ್ಸ್, ಚೆನ್ನಾಗಾಗಿದೆ. ನೋಡಿ, ಉದುರಿಯಾಗಿದೆ. ನೀವು ಇದೇ ಮೆಥಡಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಗೋಡಂಬಿನೂ ಹಾಕೊಬೋದು.